ಸಚಿವ ಸಂಪುಟ ವಿಸ್ತರಣೆಯ ನಿರ್ಣಾಯಕ ಸಭೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ದೆಹಲಿಯಲ್ಲಿ ಕೆಸಿ ವೇಣುಗೋಪಾಲರ ಮನೆಯಲ್ಲಿ ಶುರುವಾಗುತ್ತೆ. ಇದು ಆರಂಭಿಕ ಸಭೆ. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯನವರು, ಬಿಕೆ ಹರಿಪ್ರಸಾದ್, ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇರ್ತಾರೆ. ಈ ಸಭೆಯ ನಂತರದ ಇನ್ನೊಂದು ಸಭೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಜಾಯ್ನ್ ಆಗ್ತಾರೆ. ಅದು ಇವತ್ತು ನಡೆಯುತ್ತಾ ನಾಳೆ ನಡೆಯುತ್ತಾ ಅನ್ನುವುದು ಇನ್ನೂ ಕ್ಲಿಯರ್ ಇಲ್ಲ. ಆನಂದ್, ಎಲ್ರಿಗೂ ಕುತೂಹಲ ಇರೋದು ಸಿದ್ದರಾಮಯ್ಯನವರ ಲಿಸ್ಟು. ಸಿದ್ದರಾಮಯ್ಯವರು ಏನು ಮಾಡ್ತಾ ಇರೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಮತ್ತು ಸಿದ್ದರಾಮಯ್ಯವರು ಎಷ್ಟು ಮಟ್ಟಿಗೆ ಕನ್ಸಿಡರ್ ಮಾಡಬಹುದು ಅನ್ನೋದು ಕೂಡ ಬಹಳ ಪ್ರಮುಖ ಇಲ್ಲಿ. ಕಳೆದ ಬಾರಿ ತಮಗೆ ಬೇಕಾಗಿ ಕೆಲವರು ಹೇಳ್ತಾರೆ, ಮೊನ್ನೆ ಅವರೇನು ಸ್ಟೇಟ್ಮೆಂಟ್ ಕೊಟ್ಟರಲ್ಲ, ಮುಂದಿನ ಎಲೆಕ್ಷನ್ ನಾವು ಸ್ಪರ್ಧೆ ಮಾಡೋದಿಲ್ಲ ಅಂತ. ಅದಕ್ಕೆ ಈ ಸಚಿವ ಸಂಪುಟ ವಿಸ್ತರಣೆ ಲಿಸ್ಟಿಂದು ಕನೆಕ್ಷನ್ ಇತ್ತು ಅಂತ. ತಮ್ಮ ವೇಟ್ ಜಾಸ್ತಿ ಆಗಲಿ ಅನ್ನೋ ಕಾರಣಕ್ಕೇನಾದರೂ ಆ ಹೇಳಿಕೆ ಕೊಟ್ಟರ ಅಂತ. ಇಲ್ಲ, ಅದನ್ನು ಅವರ ಸ್ಟೇಟ್ಮೆಂಟು ಮತ್ತು ಆ ಕಾರ್ಯಕ್ರಮದ ಒಟ್ಟಾರೆ ಉದ್ದೇಶಗಳು ಮತ್ತು ಅಲ್ಲಿ ಭಾಗವಹಿಸುವಿಕೆ ಸಂದರ್ಭದಲ್ಲಿ ಕ್ರಿಯೇಟ್ ಆದಂಥ ಸನ್ನಿವೇಶ ಅದಕ್ಕೆ ಪೂರಕವಾಗಿ ರಿಯಾಕ್ಟ್ ಮಾಡಿದ್ದದು. ಬಟ್ ಅವ್ರ ಮನಸ್ಸಲ್ಲಿ ಈ ಹಿಂದೆಯೂ ಕೂಡ ಭಾಳ ಸಾರಿ ಹೇಳಿದ್ದಾರೆ, ನಾನು 28 ಕಂಟೆಸ್ಟ್ ಮಾಡಲ್ಲ, ಸಕ್ರಿಯ ರಾಜಕಾರಣದ ಇರ್ತೇನೆ ಅಂತೇಳಿ. ಆದರೆ ಸಿದ್ದರಾಮಯ್ಯವರು ಈ ಬಾರಿ ಎಷ್ಟರ ಮಟ್ಟಿಗೆ ಕನ್ಸಿಡರ್ ಮಾಡ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಸಿದ್ದರಾಮಯ್ಯವ್ರಿಗೆ ಈ ಹಿಂದೆ ಇದ್ದಂಥ ಬಲ, ಸಿದ್ದರಾಮಯ್ಯ ಬೆಂಬಲಿಗರು ಅಂದ ತಕ್ಷಣದಲ್ಲಿ ಕೇಳಿಬರ್ತಿರತಕ್ಕಂಥ 4-6 ಹೆಸರುಗಳು ಈಗ ಯಾವ ಬಣದಲ್ಲಿದ್ದಾವೆ ಅದು ಕೂಡ ಭಾಳ ಪ್ರಮುಖ ಆಗುತ್ತೆ. ಅಂತಿಮವಾಗಿ ಈ ಬಾರಿ ಸಿದ್ದರಾಮಯ್ಯನವರಿಗೆ ತಮಗೆ ಅತ್ಯಂತ ಹತ್ತಿರದಲ್ಲಿರ್ತಕ್ಕಂಥ ತನ್ನ ಆಪ್ತ ಬಳಗದ ಕೆಲವರನ್ನು ಸಂಪುಟದೊಳಗೆ ಇಡಬೇಕು ಅಂತ ಅವರಿಗೆ ಮನಸ್ಸಲ್ಲಿದೆ. ಉದಾಹರಣೆಗೆ ಬಿಕೆ ಹರಿಪ್ರಸಾದ್ ಅವರನ್ನು ಕೂಡ ಸಂಪುಟಕ್ಕೆ ಹೋಗಲಿ ಅಂತಕ್ಕಂಥ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದನ್ನು ಹರಿಪ್ರಸಾದ್ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಅಂತಿಮ ತೀರ್ಮಾನ ಹೈಕಮಾಂಡ್ ಮಾಡುತ್ತೆ. ಆದರೆ ಪುಟ್ಟರಂಗ ಶೆಟ್ಟಿ ಅವರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಅವ್ರ ಮನಸ್ಸಲ್ಲಿದೆ. ಸದಾಕಾಲ ಬೆಂಬಲಿಗರು ನಿಂತಂದ ಕಾರಣಕ್ಕಾಗಿ ಅವರಿಗೊಂದು ಅವಕಾಶ ಮಾಡಿಕೊಡು, ಆ ಮೂಲಕ ಬ್ಯಾಕ್ವರ್ಡ್ ಉಪ್ಪಾರ ಕಮ್ಯುನಿಟಿಗೆ ಅವಕಾಶ ಮಾಡ್ತಕ್ಕಂಥದ್ದು. ಒಂದು ಕಾಲದ ಅತ್ಯಂತ ಆತ್ಮೀಯ ಗೆಳೆಯನ ಮಗ ಪೊನ್ನಣ್ಣ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಮತ್ತು ಕ್ರೂಷಿಯಲ್ ಸಂದರ್ಭದಲ್ಲಿ ಅವ್ರ ಜೊತೆ ನಿಂತಿರ್ತಕ್ಕಂಥವ್ರು ಪೊನ್ನಣ್ಣ, ಹಾಗಾಗಿ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಪ್ರಯತ್ನ ಪಡಿದ್ರೆ ಬಹುತೇಕ ಫಸ್ಟ್ ಟೈಮ್ MLA ಗಳ ಪೈಕಿ ಪೊನ್ನಣ್ಣ ಅವ್ರದ್ದು ಭಾಳ ಪ್ರಮುಖವಾಗಿರುತ್ತೆ. ಅವರು ಸಂಪುಟದೊಳಗೆ ಬರ್ತಾರೆ ಅಂತಕ್ಕಂಥ ಲೆಕ್ಕಾಚಾರವೂ ಕೂಡ ಇದೆ. ಇನ್ನೊಂದು ಆಶ್ಚರ್ಯ, ಕುರುಬರು ಎಷ್ಟು ಜನರಿಗೆ ಅವಕಾಶ ಬರುತ್ತೆ ಅನ್ನೋದು ಚರ್ಚೆ ಆಗ್ತಾ ಇತ್ತು. ನಾವು ಅಂದ್ಕೊಂಡಿದ್ವಿ ಹಿಟ್ನಾಳ್ ಅವರ ಹೆಸರು ಕೇಳಿ ಬರ್ತಾ ಇದೆ, ತರೀಕೆರೆ ಶ್ರೀನಿವಾಸ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಅವಕಾಶಗಳು ಸೃಷ್ಟಿಯಾಗ್ಬೋದು ಕುರುಬರಿಗೆ ಇನ್ನೊಂದು ಸ್ಥಾನ ಅಂತ. ಆದರೆ ಸಿದ್ದರಾಮಯ್ಯರ ಪಾಳ್ಯದಲ್ಲಿ ಬಸವರಾಜ ಶಿವಣ್ಣವ್ರ ಪರವಾಗಿ ಅವರ ಹೆಸರನ್ನು ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಕಾಲಘಟ್ಟದಲ್ಲಿ ಅದನ್ನು ಪ್ರಸ್ತಾಪ ಕೂಡ ಮಾಡಿದರು. ಬಹುವರ್ಷಗಳ ಸ್ನೇಹಿತ ಅನ್ನೋ ಒಂದು ಕಡೆ, ಇನ್ನೊಂದು ಅವ್ರಿಗೆ ಅವಕಾಶ ಆಗಬೇಕು ಅಂತಕ್ಕಂಥದ್ದು. ಈಗ ಶಿವಣ್ಣವ್ರಿಗೆ ಅವಕಾಶ ಆದರೆ ಮಾತ್ರ ಸ್ಥಾನ, ಇಲ್ಲರೂ ಯಾವುದೇ ಕಾರಣಕ್ಕೂ ಮುಂದೆ ಅವ್ರಿಗೆ ಅವಕಾಶ ಆಗೋದಿಲ್ಲ ಅನ್ನೋ ಕ್ಲಾರಿಟಿ ಇದೆ. ಮತ್ತು ಬಹುವರ್ಷಗಳ ಸ್ನೇಹವು ಕೂಡ ಭಾಳ ಪ್ರಮುಖ. ಮತ್ತು ಹಾವೇರಿಯಲ್ಲಿ ಕಳೆದ ಬಾರಿಗೆ ಅವಕಾಶ ಕೊಟ್ಟಿರಲಿಲ್ಲ, ಈ ಬಾರಿ ಹಾವೇರಿ ಜಿಲ್ಲೆಯಿಂದ ಅವಕಾಶ ಕೊಡೋದು. ಒಂದೊಮ್ಮೆ ಏನಾದರೂ ಶಿವಣ್ಣವ್ರಿಗೆ ಅವಕಾಶ ಸಿಕ್ಕಿದೆ ಆದರೆ ನಿಶ್ಚಯವಾಗಿಯೂ ಕೂಡ ಅಲ್ಲಿ ಮಾನೆಗಾಗಲಿ ಇನ್ಯಾರಿಗೂ ಕೂಡ ಅವಕಾಶ ಸಿಗುತ್ತೆ. ರುದ್ರಪ್ಪ ಲಮಾಣಿಯೂ ಸಹಿತ ಅವಕಾಶಗಳು ಕಷ್ಟ ಆಗ್ಬೋದು. ಅಂದರೆ ಹಾಗಾಗಿ ಕುರುಬರಲ್ಲಿ ಹಿಟ್ನಾಳು, ತರೀಕೆರೆ ಸುರೇಶು ಯಾರ ಹೆಸರುಗಳು ಕೂಡ ಸಿದ್ದರಾಮಯ್ಯ ಪ್ರಸ್ತಾಪ ಮಾಡುವ ಸಾಧ್ಯತೆಗಳು ಕಡಿಮೆ. ಶಿವಣ್ಣವರು ಹೆಸರನ್ನು ಪ್ರಸ್ತಾಪ ಮಾಡ್ತಾರೆ. ಹಾಗಾಗಿ ಪೊನ್ನಣ್ಣ, ಶಿವಣ್ಣವರು ಮತ್ತು ಪುಟ್ಟರಂಗ ಶೆಟ್ಟಿ ಇವರನ್ನು ಸೇರ್ಪಡೆ ಮಾಡ್ಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ತಾವು ಪ್ರಯತ್ನವನ್ನು ಮಾಡ್ತಾರೆ ಅಂತಕ್ಕಂಥದ್ದು ಅವರ ವಲಯದಿಂದ ಬರ್ತಾ ಇರುವಂಥ ಮಾತು. ಇಂಥವ್ರು ಬೇಡವೇ ಬೇಡ ಅಂತ ಯಾರಾದ್ರೂ ಹೆಸರು ಹೇಳೋಕ್ಕೆ ಸಾಧ್ಯತೆ ಇದೆಯಾ? ಸಿದ್ದರಾಮಯ್ಯವ್ರು ಹೇಳಿದರೆ ಅದನ್ನು ಹೈಕಮಾಂಡ್ ಎಷ್ಟು ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ನಾವು ಅನ್ಕೋಬೋದು ಅವ್ರ ಸಂಪುಟದಿಂದ ಬಹುತೇಕರೆಲ್ಲರೂ ಕೂಡ DK ಕ್ಯಾಂಪ್ ಕಡೆ ಹೋದ ಕಾರಣಕ್ಕಾಗಿ ಒಂದಷ್ಟು ಸಮಸ್ಯೆ ಆಗಿದೆ. ಹಾಗೆ ಅವರು ಇನ್ನೊಂದ್ಸಲ ಬೇಡ ಅಂತಕ್ಕಂಥ ರೀತಿಯ ಒಂದು ವಾತಾವರಣ ಈಗಾಗಲೇ ಸೃಷ್ಟಿ ಆಗಿದೆ. ಹೀಗಾಗಿ ಸಿದ್ದರಾಮಯ್ಯನವರೇ ಇವರು ಬೇಡ ಅಂತಕ್ಕಂಥ ನಕಾರಾತ್ಮಕವಾದಂಥ ಕಾಯಿನ್ ಮೂವ್ ಮಾಡೋ ಬದಲಾಗಿ ಪಾಸಿಟಿವ್ ಆಗಿರ್ತಕ್ಕಂಥ ಕಾಯಿನ್ ಮೂವ್ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಯಾಕೆ ಅಂತಂದರೆ ಅವರು ಯಾವುದೇ ರೀತಿಯ ಈ ಥರದ ಯಾವುದೇ ಸ್ಟೇಟ್ಮೆಂಟ್ ಅಥವಾ ಪ್ರಯತ್ನ ಮಾಡಲಿಕ್ಕಿಲ್ಲ. ಯಾಕೆಂದರೆ ಈ ಸಚಿವ ಸಂಪುಟ ಆದ ನಂತರದಲ್ಲಿ ಗೋಳು ಹೇಳ್ಕೊಳ್ಳಿಕ್ಕೆ ಇರುವಂಥ ಒಂದು ಅವಕಾಶ ಅಂದರೆ ಕಾವೇರಿ ನಿವಾಸ. ಆಕಾಂಕ್ಷಿ ಯಾರ್ಯಾರಿಗೆ ಅವಕಾಶ ಸಿಗಲಿಲ್ಲ ಅವ್ರಿಗೆ ಅವಕಾಶ ವಂಚಿತರು ಬಂದು ಎಲ್ಲಿ ನಿಲ್ಲಬೇಕು? ಅಂತಿಮವಾಗಿ ಕಾವೇರಿಯಲ್ಲಿ ನಿಲ್ಲಬೇಕು. ಹಾಗಾಗಿ ನೆಗೆಟಿವ್ ಯಾವುದೇ ಥಾಟ್ಸ್ಗಳನ್ನಾಗಲಿ ಅಥವಾ ಕಾಯಿನ್ನ ಮೂವ್ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇದರಲ್ಲಿ ಪ್ರಶ್ನೆ ಇರೋದು. ಪೊಲಿಟಿಕಲಿ ನೋಡೋದು ಹೆಂಗೆ ಅಂತಂದರೆ, DK ಶಿವಕುಮಾರ್ಗೆ ಕ್ಯಾಬಿನೆಟ್ನಲ್ಲಿ ಇದು ಬೇಡ ಅಂತ ಹೇಳುವ ಯಾವುದಾದ್ರೂ ಹೆಸರನ್ನು ಸಿದ್ದರಾಮಯ್ಯನವರು ಪುಷ್ ಮಾಡ್ತಾರೆ. ಈಗ ಪುಟ್ಟರಂಗ ಶೆಟ್ಟಿ ಏನು DK ಶಿವಕುಮಾರನ್ನ ಎದುರು ಹಾಕ್ಕೊಂಡು ಕ್ಯಾಬಿನೆಟ್ನಲ್ಲಿ ಏನು ಮಾತಾಡೋರಲ್ಲ. ಪೊನ್ನಣ್ಣ ಕೂಡ ಈಸ್ ಅ ಯಂಗ್ ತುಂಬ ಕಾನೂನು ಅರಿತಿರ್ತಕ್ಕಂಥ ಮಂತ್ರಿ, ಪೊಲಿಟಿಕಲಿ ಏನು ಹೆವಿ ವೇಟ್ ಅಲ್ಲ. ಹಿಂಗಾಗಿ ಕ್ಯಾಬಿನೆಟ್ನಲ್ಲಿ ಬಂದರೂ ಲೀಗಲ್ ಸಂದರ್ಭದಲ್ಲಿ ಪೊನ್ನಣ್ಣ ಅವರ ಮಾತಿಗೆ ವೇಟೇಜ್ ಇದೆ ಹೊರತು ಪೊಲಿಟಿಕಲಿ ಏನು DK ಶಿವಕುಮಾರನ್ನ ಎದುರು ಹಾಕ್ಕೊಳ್ತಕ್ಕಂಥವ್ರಲ್ಲ. ಬಸವರಾಜ ಶಿವಣ್ಣವರು ಒಂದು ಕುರುಬ, ಇಬ್ಬರು ಈ ಕಡೆಯವರು ಇದ್ದಾರೆ, ಹಾಗಾಗಿ ಒಂದು ಉತ್ತರ ಕರ್ನಾಟಕಕ್ಕೆ ಹೆಸರು ಅಂತಕ್ಕಂಥ ರೀತಿಯಲ್ಲಿ ನೋಡ್ಬೋದೇ ಹೊರತು ಈಗ ನೋಡ್ಲಾಗ್ತಿರ್ತಕ್ಕಂಥ ಹೆಸರುಗಳು ಯಾವುವು? ನನ್ನ ಪ್ರಕಾರ
ಸಂತೋಷ್ ಲಾಡ್. ಈಗ ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯನವರ ಹಿಂದೆ ಇದ್ದರು, ಈಗ ಸಿದ್ದರಾಮಯ್ಯನವ್ರಿಗೂ ಅವ್ರಿಗೂ ಯಾವುದೇ ಸಂಬಂಧಗಳು ಸರಿ ಇಲ್ಲ. ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವ್ರ ಜೊತೆಗಿದ್ದರು, ಆದರೆ ಈಗ ಅವ್ರ ಜೊತೆಗಿದ್ದಂತೆ ಕಾಣ್ತಿಲ್ಲ. ಹೀಗಾಗಿ ಅವ್ರು ಪಟ್ಟು ಹಿಡಿತಾರಂತಂದರೆ ಡಿ ಕೆ ಶಿವಕುಮಾರ್ಗೆ ಚೆಕ್ಮೇಟ್ ಮಾಡುವ 2 ಹೆಸರುಗಳು ನನಗೆ ಈಗ ನೀವು ತೆಗೆದುಕೊಂಡಾಗ ಕಾಣ್ತಾರೆ. ಒಂದು ಬಿ ಕೆ ಹರಿಪ್ರಸಾದ್, ಒಂದು ಬಿ ಕೆ ಹರಿಪ್ರಸಾದ್. ಬಿ ಕೆ ಹರಿಪ್ರಸಾದ್ಗೆ ಮೊದಲಿಂದಲೂ ಅದು ಸ್ವಭಾವನೇ ಇದೆ, ಅವರು ಮುಖ್ಯಮಂತ್ರಿ ವಿರುದ್ಧನೇ ಇರ್ತಾರೆ. ಭಾಳ ತಡವಾಗಿ ಅವರು ಸಿದ್ದರಾಮಯ್ಯನವ್ರ ಜೊತೆಗೆ ಬಂದರು. ಯಾರೋ ಅವ್ರಿಗೆ ಹೇಳಿದ್ರಂತೆ, ಅಯ್ಯೋ ಎಷ್ಟು ಮುಖ್ಯಮಂತ್ರಿ ನೀವು ಯಾವಾಗಿಂದ ಗುಂಡೂರಾಯರು ಹೋಗಿದ್ದಾರೆ ಅಲ್ಲಿಂದ ಬರೀ ವಿರೋಧನೆ ಮಾಡ್ಕೊತ ಬಂದಿದ್ದೀರಿ ಅಂತ ಹೇಳಿದ್ಮೇಲೆ ಬಂದರು. ಬಟ್ ಇವತ್ತಿನ ಸಂದರ್ಭದಲ್ಲಿ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ. ಇನ್ನೊಂದು ಹೆಸರು ನೋಡ್ತಾ ಇರೋದು ಸಂತೋಷ್ ಲಾಡ್. ನಾನೇನು ಡಿ ಕೆ ಚೆಕ್ಮೆಟ್ ಮಾಡುವ ಸ್ಥಿತಿಯಲ್ಲಿ ಸಂತೋಷ್ ಲಾಡ್ ಇರ್ತಾರೆ ಅಂತಲ್ಲ, ಬಟ್ ಡಿ ಕೆ ಶಿವಕುಮಾರ್ಗೆ ಶ್ರೀನಿವಾಸ್ ಮಾನೆ ಬೆಂಬಲ ನೀಡಿದಾಗ ಸಂತೋಷ್ ಲಾಡ್ರನ್ನು ಕ್ಯಾಬಿನೆಟ್ಗೆ ಸಿದ್ದರಾಮಯ್ಯನವರು ಪುಷ್ ಮಾಡ್ತಾರೆ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಎಸ್, ನನ್ನೊಂದು ಏನಿದೆ, ಈ ಸಂಪುಟ ಹೇಗಿರುತ್ತೆ ಅನ್ನೋದು ಕೂಡ ಭಾಳ ಮುಖ್ಯ. ಈ ಎಲ್ಲ ಕ್ಯಾಲ್ಕುಲೇಷನ್ ಇರುತ್ತೆ. ಆದರೆ ಸಿದ್ದರಾಮಯ್ಯರ ಸರ್ಕಾರ ಹೋದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಏನಿದೆ, ಇದು ಮುಂದೆ ಎದುರಿಸಬೇಕಾಗಿರ್ತಕ್ಕಂಥ ಸವಾಲೇನು? ಒಂದು ಚುನಾವಣೆ, ಒಂದು ಗುಡ್ ಅಡ್ಮಿನಿಸ್ಟ್ರೇಷನ್. ಇದು ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ತಕ್ಕಂಥವ್ರ ತಂಡ ಇರಬೇಕಾಗತ್ತೆ. ಸೊ ಹಾಗಾಗಿ ಯಾರು ಒಳಗಡೆ ಇರ್ತಾರೆ ಅನ್ನೋದು ಕೂಡ ಭಾಳ ಮುಖ್ಯ ಆಗುತ್ತೆ. ಈಗ ಏನೋ ಮಹಿಳಾ ಕೋಟ ಕೊಡಬೇಕು ಅನ್ನೋ ಕಾರಣಕ್ಕೆ ಯಾವುದೋ ದಲಿತ ಕೋಟದ ಮೋಟಮ್ನವ್ರ ಮಗಳಿಗೆ ಅವಕಾಶ ಕೊಟ್ಟರೆ, ಸೈದ್ಧಾಂತಿಕವಾಗಿಯೂ ಕೂಡ ಕಾಂಗ್ರೆಸ್ ಜೊತೆ ಇದ್ದಾರೆ ಅನ್ನೋ ಬಗ್ಗೆ ಅನುಮಾನಗಳಿದೆ. ಅವರ ಜಿಲ್ಲೆಯ ನಾಯಕರುಗಳೇ ಅವ್ರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸೋ ಸನ್ನಿವೇಶಗಳಿದ್ದಾವೆ. ಮತ್ತು ಅಡ್ಮಿನಿಸ್ಟ್ರೇಷನ್ಗೆ ಎಷ್ಟು ಮಟ್ಟಿಗೆ ಸತ್ವವಾಗಿದ್ದಾರೆ ಅನ್ನೋದು ಕೂಡ ಭಾಳ ಮುಖ್ಯ ಆಗುತ್ತೆ. ಹೋಗಲಿ ಅಸೆಂಬ್ಲಿ ಒಳಗಾದರೂ ಕೂಡ ದೊಡ್ಡ ಮಟ್ಟದ ಫೈಟನ್ನು ಅಕಾಡೆಮಿಕ್ ಆಗಿ ಮಾಡಬೇಕು, ಕೂಗಾಡೋದು ಬೇರೆ. ಇಡೀ ಇಲಾಖೆಯನ್ನು ನಾಳೆ 28 ಚುನಾವಣೆಗೆ ಹೋದಾಗ ಒಳ್ಳೆ ಕೆಲಸ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಫೋಕಸ್ ಮಾಡುವ ರೀತಿಯಲ್ಲಾದರೂ ಕೂಡ ಇದ್ದಾರೆ. ಆ ಥರದ ಅಂದರೆ ಇಡೀ ಸರ್ಕಾರವನ್ನು 28 ಚುನಾವಣೆಗೆ ಅಡಿ ಮಾಡ್ತಕ್ಕಂಥ ರೀತಿಯಲ್ಲಿ ಅಂದರೆ ಗುಡ್ ಅಡ್ಮಿಷನ್ ಕೊಡಬೇಕ ಪ್ರಯತ್ನಗಳನ್ನು ಮಾಡಬೇಕಾಗಿದೆ. ಆ ಸವಾಲು ಕೂಡ ಡಿ ಕೆ ಶಿವಕುಮಾರ್ಗಿದೆ. ಯಾಕೆಂದರೆ ನಾವು ಇಲ್ಲಿ ಎಚ್ ಕೆ ಪಾಟೀಲ್ರ ಬಗ್ಗೆನೂ ಕೂಡ ಮಾತಾಡ್ತಿದ್ದೇವೆ, ಜಯಚಂದ್ರ ಬಗ್ಗೆ ಮಾತಾಡ್ತಿದ್ದೇವೆ. ಇವರೆಲ್ಲರೂ ಕೂಡ ಒಂದು ಸರ್ಕಾರದ ಒಳಗಡೆ ಇದ್ದಾಗ ಅಕಾಡೆಮಿಕ್ ಆಗಿ ಅತ್ಯಂತ ಸ್ಟ್ರಾಂಗ್ ಆಗಿ ಸರ್ಕಾರವನ್ನು ಡಿಫೆಂಡ್ ಮಾಡ್ತಕ್ಕಂಥವ್ರು. ಸೊ ಇಂಥವರ ಸ್ಥಾನವನ್ನು ತುಂಬಬೇಕಾಗಿರ್ತಕ್ಕಂಥವ್ರು ಯಾರು ಅನ್ನೋದು ಬಹಳ ಮುಖ್ಯ ಆಗಿದೆ. ಅಲ್ಲ, ಈಗ ಸಂತೋಷ್ ಲಾಡ್ ಹೆಸರನ್ನ ಸಿದ್ದರಾಮಯ್ಯನವರು ಪುಷ್ ಮಾಡಿದ್ರೆ ಅದಕ್ಕೆ ಡಿ ಕೆ ಶಿವಕುಮಾರ್ ವಿರೋಧಿಸ್ತಾರಾ? ಯಾಕಂದರೆ ವಿರೋಧಿಸ್ತಾರೆ. ಮೊನ್ನೆ ದಿಲ್ಲಿಗೆ ಹೋಗುವ ಕಾರ್ನಲ್ಲಿ ಕರ್ಕೊಂಡು ಏರ್ಪೋರ್ಟ್ ತನಕ ಹೋದ್ರು, ಅವೆಲ್ಲ ಸುಮ್ ತೋರಿಕೆಗೆ. ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಒಂದೇ ಪಾಲಿಟಿಕ್ಸ್. ಓಕೆ, ಒಂದೇ ಕಾರಲ್ಲಿ ಹೋಗ್ತಾರೆ ಅಂದ ತಕ್ಷಣ ನಿಮ್ಮ ಅಭಿಪ್ರಾಯಗಳು ಒಂದೇ ಆಗಿರ್ತವೆ ಅಂತ ಇರೋದಿಲ್ಲ. ಓಕೆ, ಅವರು ಶ್ರೀನಿವಾಸ್ ಮಾನೆ ಹೀಸ್ ಮೈನ್ ಕ್ರೂಷಿಯಲ್ ಟೈಮಲ್ಲಿ ಡಿ ಕೆ ಶಿವಕುಮಾರ್ಗೆ ಸಪೋರ್ಟಿಗೆ ನಿಂತರು. ಎಸ್, ಹಾವೇರಿ ಜಿಲ್ಲೆಯಲ್ಲಿ ಯಾಸಿರ್ ಈಗ ಪಠಾಣ್ಗೆ ಟಿಕೆಟ್ ಕೊಡಲಾಯಿತು. ಜಮೀರ್ ಅಹಮದ್ ಖಾನ್ ಸೈಯದ್ ಅಜ್ಜಂಪೀರ್ ಶಾ ಖಾದ್ರಿ ಹೆಸರು ಹೇಳ್ತಾ ಇದ್ರು. ಹೌದು. ಬಟ್ ಡಿ ಕೆ ಶಿವಕುಮಾರ್ ಶ್ರೀನಿವಾಸ್ ಮಾನೆ ಮಾತು ಕೇಳಿ ಹೈಕಮಾಂಡ್ಗೂ ಕೂಡ ಒಪ್ಪಿಗೆ ಪಟ್ಟು ಪಠಾಣ್ಗೆ ಟಿಕೆಟ್ ಕೊಟ್ಟರು, ಗೆಲ್ಲಿಸ್ಕೊಂಬಂದು. ಪಠಾಣ್ ಮತ್ತು ಶ್ರೀನಿವಾಸ್ ಮಾನೆ ಸತತವಾಗಿ ಡಿ ಕೆ ಶಿವಕುಮಾರ್ ಜೊತೆಗೆ ನಿಂತರು. ಎಸ್, ಮೊನ್ನೆ ನೀವು ನೋಡಿದ್ರೋ ಇಲ್ಲೋ ಬಿಡದಿ ಪತ್ರಿಕಾಗೋಷ್ಠಿಯಲ್ಲಿ ಎಂ ಬಿ ಪಾಟೀಲ್ ಬಿಟ್ಟರೆ ಈ ಕಡೆ ಶ್ರೀನಿವಾಸ್ ಮಾನೆ ಕೂತಿದ್ರು. ಸೊ ಬಟ್ ಡಿ ಕೆ ಶಿವಕುಮಾರ್ದೊಂದು ಸ್ವಭಾವವೂ ಕೂಡ ಇದೆ. ಒಂದು ಲೀಡರ್ಗೆ ಇನ್ನೊಂದು ಲೀಡರ್ ನಾನು ತಯಾರು ಮಾಡ್ತೀನಿ, ಅವ್ರನ್ನ ಕೂರಿಸ್ತೀನಿ ಅಂತಕ್ಕಂಥದ್ದನ್ನು ಹೋಗ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ನಾವು ನೋಡಿದ್ವಿ ಹ್ಯಾರಿಸ್, ಜಮೀರ್ ಅಹಮದ್ ಖಾನ್ಗೂ ಕೊಟ್ಟು ಹ್ಯಾರಿಸ್ರಿಗೂ ಮಂತ್ರಿ ಮಾಡೋದು ಕಷ್ಟ ಇದೆ. ಹೌದು. ಸೊ ಹ್ಯಾರಿಸ್ ಸತತವಾಗಿ ಡಿ ಕೆ ಶಿವಕುಮಾರ್ ಜೊತೆಗಿದ್ದಾರೆ. ನಲಪಾಡ್ ಅಂದ ಡಿ ಕೆ ಶಿವಕುಮಾರ್ ನನ್ನ ಮಾನಸ ಪುತ್ರ ಅಂತ ಎಲ್ಲ ಹೇಳ್ಕೊಂಡಂಗಿತ್ತು. ಸೊ ಇಲ್ಲಿ ಈಗ ಜಮೀರನ್ನು ತೆಗೆದುಕೊಂಡ್ರೆ ಹ್ಯಾರಿಸ್ ಹಾರತ್ತೆ. ಆ ರೀತಿ ನಿಮಗೆ ಬೇರೆ ಬೇರೆ ಕಡೆ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಈಗ ಲಕ್ಷ್ಮೀ ಹೆಬ್ಬಾಳ್ಕರನ್ನು ತೆಗೆದುಕೊಂಡಾಗ ನೀವು ಲಕ್ಷ್ಮಣ್ ಸವದಿಯವರನ್ನು ತೆಗೆದುಕೊಳ್ಳೇ ಸಾಧ್ಯ ಆಗತ್ತಾ? ಹಾಗೆ ತೆಗೆದುಕೊಂಡ್ರೆ ಯಶವಂತರಾಯಗೌಡ ಪಾಟೀಲ್ದೇನು, ಶಿವಾನಂದ ಪಾಟೀಲ್ದೇನು, ನಿಮಗೆ ಅಪ್ಪಾಜಿ ನಾಡಗೌಡ್ರದೇನು, ಈ ಕಡೆ ವಿಜಯ ಬ್ಯಾಲೆನ್ಸ್ ಮಾಡಕ್ಕೆ ಹೋದ್ರೆ ಅಕ್ಕಪಕ್ಕದ ಜಿಲ್ಲೆಗಳು ಹಾರಿಬಿಡ್ತವೆ ಅಂತ. ಎಸ್, ಈ ಎಲ್ಲ ಪ್ರಶ್ನೆಗಳಿವೆ. ಇದು ನಾವು ಅನೇಕ ಬಾರಿ ಏನು ಮಾಡಿಬಿಡ್ತೇವೆ ಪತ್ರಕರ್ತರು, ನನಗೇನು ಈಗ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿಯನ್ನೇ ಭಾಳ ಸುಲಲಿತವಾಗಿ ಬಗೆಹರಿಸಿದ ಮೇಲೆ ಮಂತ್ರಿ ಸ್ಥಾನಕ್ಕೆ ತಿಕ್ಕಾಟ ನಡೆಯುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಕುತೂಹಲ ಇರೋದು ಇವ್ರು ಈ ಹೆಸರು ಹೇಳಿದಾಗ ಇವ್ರು ಈ ಹೆಸರಿಗೆ ಪಟ್ಟು ಹಿಡಿತಾರ ಅಂತ. ಎಸ್ ಎಸ್. ಅಲ್ಲ, ಈಗ ಮಾರ್ತೇಶ್ ಸಂತೋಷ್ ಲಾಡ್ ವಿಚಾರದಲ್ಲಿ ಹೇಳ್ತಾ ಇದ್ರು, ಸಹಜವಾಗಿ ಮಾನ್ಯ ಪರವಾಗಿ ಡಿ ಕೆ ಶಿವಕುಮಾರ್ ಬ್ಯಾಟಿಂಗ್ ಮಾಡ್ತಾರೆ, ಸಿದ್ದರಾಮಯ್ಯನವರು ಸಂತೋಷ್ ಲಾಡ್ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಇವರು ಯಾವ ಕಾರಣಕ್ಕಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಮತ್ತು ಇವರು ಅಥವಾ ಇವರು ಈ ಆಯ್ಕೆ ಬಂದಾಗ ಹೈಕಮಾಂಡ್ ಯಾವ ರೀತಿ ನೋಡುತ್ತೆ? ಈಗ ಸಂತೋಷ್ ಲಾಡ್ ಸಿದ್ದರಾಮಯ್ಯನವರು ಪರವಾಗಿದ್ರು ಅನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಬ್ಯಾಟಿಂಗ್ ಮಾಡ್ಬೋದು. ಶ್ರೀನಿವಾಸ್ ಮಾನೆ ಡಿ ಕೆ ಶಿವಕುಮಾರ್ ಪರವಾಗಿ ಇದ್ದಾರೆ ಅನ್ನುವ ಕಾರಣಕ್ಕಾಗಿ ಅವ್ರ ಹೆಸರು ಪ್ರಸ್ತಾಪ ಮಾಡ್ತಾರೆ. ಇವರಿಬ್ಬರಲ್ಲಿ ಯಾರು ಬೆಟರ್ ಅನ್ನೋದನ್ನು ಹೈಕಮಾಂಡ್ ಕೂಡ ಅವರದ್ದೇ ಆದಂಥ ಆಲೋಚನೆ ಮಾಡ್ತಾರೆ. ಉದಾಹರಣೆಗೆ ಯಾಕೆ ಅಂದರೆ ಸಂತೋಷ್ ಲಾಡ್
ರಾಹುಲ್ ಗಾಂಧಿ ಅವರು ಹೇಳಿದಂಥ ಕೆಲಸಗಳನ್ನು ಚಾಚು ತಪ್ಪದೆ ಮಾಡಿದವರು. ಅವರು ಚುನಾವಣಾ ಸಂದರ್ಭದಲ್ಲಿ ಬಂದಾಗ ಗಿಗ್ ವರ್ಕರ್ಗೆ ಒಂದು ಕಲ್ಯಾಣ ಮಂಡಳಿ ಮಾಡಬೇಕು, ಅದೇ ವಿಚಾರಕ್ಕಾಗಿ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಒಂದು ಮೀಟಿಂಗ್ ಮಾಡಿ ರಾಹುಲ್ ಗಾಂಧಿ ಏನು ಹೇಳಿದ್ರು ಅದರ ಚಾಚು ತಪ್ಪದೆ ನೆರವೇರಿಸಿರುವಂಥವ್ರು. ಜೊತೆಗೆ ಬಿಜೆಪಿ ಮತ್ತು RSSನ ಸೈದ್ಧಾಂತಿಕವಾಗಿ ವಿರೋಧಿಸುವಂತ ನಿಟ್ಟಿನಲ್ಲಿ ಯಾವಾಗಲೂ ಮುಂಚೂಣಿಯಲ್ಲಿರುವಂತ ಲೀಡರ್. ಇಂಥ ಲೀಡರ್ ಸೈಡ್ ಮಾಡ್ತೀರಾ ಇಲ್ವಾ? ಈ ಮೆಸೇಜ್ ಒಂದು ಪಾಸ್ ಆಗ್ಬೇಕಾಗತ್ತೆ. ಹಾಗಾಗಿ ಆಯ್ಕೆ ಬಂದಾಗ ನೀವು ಪುಷ್ ಮಾಡೋದಂತೂ ನಿಶ್ಚಿತ, ಇವ್ರ ಪರವಾಗಿ ಇದಾರೆ ಅನ್ನೋ ಕಾರಣಕ್ಕಾಗಿ ನೀವು ಪುಷ್ ಮಾಡ್ತೀರಾ. ಆದ್ರೆ ಹೈಕಮಾಂಡ್ ಇವರಿಬ್ರು ಪುಷ್ ಮಾಡೋ ಕಾರಣಕ್ಕಾಗಿ ಆಯ್ಕೆ ಮಾಡ್ತಿರೋ ಅಥವಾ ಈಸ್ ಎಲಿಜಿಬಲ್, ಇವರು ಅಪ್ರೋಚ್ ಅಂದರೆ ಒಂದಷ್ಟು ವೋಟ್ಗಳನ್ನು ತರಬಲ್ಲರು, ಇವರಿಂದ ಚುನಾವಣೆ ನಡೆಸೋಷ್ಟು ಕೆಪಾಸಿಟಿ ಇದೆ, ಕಮ್ಯುನಿಟಿಯಲ್ಲಿ ಇವರು ಸ್ವಲ್ಪ ಪವರ್ಫುಲ್ ಇದ್ದಾರೆ, ಈ ಆಯ್ಕೆಗಳನ್ನು ನೋಡ್ತೀರಾ? ಬರೀ ಸಿದ್ದರಾಮಯ್ಯ ರೆಫರ್ ಮಾಡಿದ್ರು, DK ಶಿವಕುಮಾರ್ ರೆಫರ್ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಸೆಲೆಕ್ಟ್ ಮಾಡ್ತೀರಾ, ಅಥವಾ ಚುನಾವಣೆ ದೃಷ್ಟಿಕೋನದಿಂದ ನೀವು ನೋಡ್ತಾ ಇದ್ದೀರಿ ಈ ಸಚಿವ ಸಂಪುಟ ವಿಸ್ತರಣೆ, ಆ ಕಾರಣಕ್ಕಾಗಿ ಲಾಡ್ ಅಥವಾ ಮಾನೆ ಅಂತ ಬಂದಾಗ ಯಾರನ್ನ ಪಿಕ್ ಮಾಡ್ತೀರಾ? ಹೈಕಮಾಂಡ್ ಇವರಿಬ್ಬರ ನಡುವಿನ ಭಿನ್ನಾಭಿಪ್ರಾಯಗಳು ಅಥವಾ ಇವರ ಪ್ರಪೋಸಲ್ಗಳನ್ನ ಬಿಟ್ಟು ಅವರದೇ ಆದಂಥ ಆಲೋಚನೆಯಲ್ಲೂ ಕೂಡ ಅವ್ರು ಯೋಚನೆ ಮಾಡಿರ್ತಾರೆ. ಈಗ ರಾಹುಲ್ ಗಾಂಧಿ ಅವರು ಇದೇನೋ ಒಂದು ಸರ್ವೆ ಗಿರ್ವೆ ಮಾಡಿಸಿ ತಮ್ಮದೇ ಆದ ಇಂಡಿಪೆಂಡೆಂಟ್ ರಿಪೋರ್ಟ್ ತಗೊಂಡಿದ್ದಾರೆ ಅಂತ. ಅವರ ರಿಪೋರ್ಟ್ ಪ್ರಕಾರ 3 ಜನ ಮಹಿಳೆಯರಿಗೆ ಕೊಡಬೇಕು ಅನ್ನುವಂಥ ವಿಚಾರ ಇದೆ. ಓಕೆ, ಹಾಗಾಗಿ ಕೊಡಬೇಕು ಅನ್ನುವಂಥ ಈ ಅವಕಾಶಗಳು ಇದ್ರೂ ಕೂಡ ಅಂದ್ರೆ ಆ ಥರದ ಸೂಕ್ತವಾದಂಥ ಅಭ್ಯರ್ಥಿಗಳು ಕೂಡ ಮಹಿಳೆಯರ ವಿಚಾರದಲ್ಲಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಆಯ್ಕೆ ಆದ್ರೆ ಬೆಳಗಾವಿಲಿ ಮತ್ತೊಬ್ಬರಿಗೆ ಅವಕಾಶ ಕೊಡೋಕ್ಕಾಗಲ್ಲ. 2 ರಿಪೀಟೆಡ್ ಕ್ಯಾಂಡಿಡೇಟ್ಸ್ ಆಗ್ತಾರೆ. ಸತೀಶ್ ಜಾರಕಿಹೊಳಿ ಆಗಲೇ ಆಲ್ರೆಡಿ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮತ್ತೆ ಅವಕಾಶ ಕೊಟ್ರೆ ಇನ್ನೊಂದು ಆಯ್ಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಲಕ್ಷ್ಮಣ್ ಸವದಿಗೆ ನೀವು ಪ್ರಾಮಿಸ್ ಮಾಡಿದ್ದೆ ಆ ಕಾರಣಕ್ಕಾಗಿ 1 ವರ್ಷ ಆದ್ಮೇಲೆ ಅಂತ ಹೇಳಿದ್ರು, ಈಗ 3 ವರ್ಷ ಆದ್ರೂ ಕೂಡ ಆಗ್ಲಿಲ್ಲ. ಲಕ್ಷ್ಮಣ್ ಸವದಿ ಯಾಕೆ ಇಂಪಾರ್ಟೆಂಟ್ ಅಂತ ನೋಡಿದಾಗ ಅವರು ಗಾಣಿಗ ಸಮುದಾಯದವರು, ಸುಮಾರು 4-5 ಜಿಲ್ಲೆಗಳಲ್ಲಿ ಅವರದೇ ಆದಂತ ಒಂದು ಪ್ರಭಾವ ನಾಯಕ. ಹಾಗಾಗಿ ಅವ್ರನ್ನ ಪಿಕ್ ಮಾಡದೇ ಇದ್ರೆ ಆಗುವಂತ ಸಮಸ್ಯೆಗಳೇನು? ಅವ್ರು ಉಳಿತಾರ ಇಲ್ವಾ? ನಾಳೆ ಅವರು ಕ್ಯಾಬಿನೆಟ್ ಒಳಗೆ ಬರದೇ ಇದ್ರೆ ಕಾಂಗ್ರೆಸ್ನಲ್ಲೇ ಉಳಿತಾರ, ವಾಪಸ್ ಬಿಜೆಪಿಗೆ ಬರ್ತಾರ? ಚುನಾವಣಾ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಹಾಗಾಗಿ ಹೈಕಮಾಂಡ್ ಇದನ್ನು ಕೂಡ ಯೋಚನೆ ಮಾಡುತ್ತೆ ಅಂತ. ಕೇವಲ ಸೀನಿಯರ್ಸ್ಗೆ ಯಾರಿಗೆ ಅವಕಾಶ ಸಿಗಲ್ಲ ಅನ್ನೋದನ್ನ ನೋಡ್ಕೊಂಡು ಅವ್ರು ಸ್ಪೀಕರ್ ಆಗ್ತಾರೆ ಅಂತ ಅನ್ಕೊಂಡ್ಬಿಡ್ಬೋದಾ? ಖಂಡಿತ ಹೌದು. ಜೊತೆಗೆ ಇನ್ನೊಂದು ಚರ್ಚೆ ಇದೆ. ಅಂದ್ರೆ ಈಗ ಸೀನಿಯರ್ಸ್ಗಳು ಈಗ ಕ್ಯಾಬಿನೆಟ್ ಅಲ್ಲಿ ಇದ್ದಂಥವ್ರನ್ನ ಕೈ ಬಿಟ್ರೆ, ಉದಾಹರಣೆಗೆ ಚಲುವರಾಯಸ್ವಾಮಿ ಇರ್ಬೋದು, ಸಂತೋಷ್ ಲಾಡ್ ಇರ್ಬೋದು, ಜಮೀರ್ ಇರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್, ಇವರು ನಾವು ಕ್ಯಾಬಿನೆಟ್ಗೆ ತೆಗೆದುಕೊಳ್ಳದೆ ಇದ್ರೆ ಅವ್ರನ್ನ ಪಾರ್ಟಿ ಕೆಲಸಕ್ಕೆ ಹೇಗೆ ಅವ್ರನ್ನ ಬಳಸ್ಕೊಳ್ಬೇಕು ಅನ್ನೋದ್ರ ಕಾರ್ಯಾಧ್ಯಕ್ಷರು. ಯಾಕಂದ್ರೆ ಲಾಸ್ಟ್ ಟೈಮ್ DK ಶಿವಕುಮಾರ್ ಕಾರ್ಯಾಧ್ಯಕ್ಷರಾಗಿದ್ದಾಗ ಎಂತೆಂಥ ಕಾರ್ಯಾಧ್ಯಕ್ಷರಿದ್ರು, ಸತೀಶ್ ಜಾರಕಿಹೊಳಿ, ರಾಮಲಿಂಗಾರೆಡ್ಡಿ, ಈಶ್ವರ್ ಖಂಡ್ರೆ, ಈ ತರದ ಒಂದು ಪ್ರಭಾವಿ ನಾಯಕರುಗಳಿದ್ರು. ಈಗಿರುವ ಕಾರ್ಯಾಧ್ಯಕ್ಷರುಗಳಿಗೆ ಆ ವರ್ಚಸ್ಸಿಲ್ಲ. ಹಾಗಾಗಿ 2028ರ ಚುನಾವಣೆಯ ದೃಷ್ಟಿಕೋನದಲ್ಲಿ ನೀವು ನೋಡುವಾಗ ಕಾರ್ಯಾಧ್ಯಕ್ಷರ ಸ್ಥಾನವೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈಗ ಉಳಿದಿರ್ತಕ್ಕಂಥ ಕಡಿಮೆ ಅವಧಿಯಲ್ಲಿ ಪಕ್ಷ ಸಂಘಟಿಸಿ ಕೆಲಸ ಮಾಡಬೇಕಾದಿರ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥ ನಾಯಕರನ್ನ ಹಾಕಬೇಕಾಗುತ್ತೆ. ಮತ್ತು ಅವರು ಪವರ್ಫುಲ್ ಇರಬೇಕು, ಅದು ತನು ಮನದನ್ನ ಅರ್ಪಿಸಿ ಕೆಲಸ ಮಾಡುವಂಥವ್ರು ಆಗಿರಬೇಕು. ಹಾಗಾಗಿ ಈ ಕ್ಯಾಬಿನೆಟ್ಗೆ ಬರದೇ ಇರುವಂಥ ಮಾಜಿ ಸಚಿವರುಗಳನ್ನ ಪಕ್ಷ ಕೆಲಸಕ್ಕೆ ಹಚ್ಚಬೇಕು ಅನ್ನುವಂಥ ರಿಪೋರ್ಟ್ ಕೂಡ ಇದೆ. ಆ ಪಕ್ಷ ಕೆಲಸಕ್ಕೆ ಹೋಗುವಂಥವ್ರನ್ನ ಯಾರನ್ನೂ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಬಹಳ ಕಡಿಮೆ ಇದ್ದಾವೆ. ಬಹುತೇಕ ಮಾಜಿ ಸಚಿವರುಗಳನ್ನ ಕಾರ್ಯಾಧ್ಯಕ್ಷ ಮಾಡುವಂಥ ಸಾಧ್ಯತೆ. ಕರ್ನಾಟಕದಲ್ಲಿ BK ಹರಿಪ್ರಸಾದ್ ಬಿಟ್ರೆ BK ಹರಿಪ್ರಸಾದ್ ಒಬ್ಬರೇ ಕಾಣುತ್ತೆ, ನಾನು ಸಂಘಟನೆ ಕೆಲಸ ಮಾಡ್ತೀನಿ ಅಂತ ಕಾಂಗ್ರೆಸ್ನಲ್ಲಿ ಹೇಳಿದ್ರು. ಉಳಿದವರು ಯಾರು ಬಿಟ್ಟಿದ್ದಾರೆ? ಗೂಟದ ಕಾರು, ಅಧಿಕಾರ, ಇಲಾಖೆ, ಪವರು, ಜಿಲ್ಲಾ ಉಸ್ತುವಾರಿ ಸಚಿವ, ಇದನ್ನು ಬಿಡ್ಲಿಕ್ಕೆ ಯಾರಾದ್ರೂ ತಯಾರಿದ್ದಾರೆ? ಪಾರ್ಟಿ ಪ್ರೆಸಿಡೆಂಟ್ ಬಿಟ್ಟು ಮಿನಿಸ್ಬೇಕಂತ ಕೇಳಿದವರು ಇದ್ದಾರೆ. ಪಾರ್ಟಿ ಪ್ರೆಸಿಡೆಂಟ್ ಬಿಟ್ಟು ಕೂಡ ಅದಕ್ಕೆ ಎಕ್ಸಾಂಪಲ್ ಕೋಟ್ ಮಾಡ್ತೇನೆ ನಾನು. ಅಲಂ ವೀರಭದ್ರ ಪ್ರೆಸಿಡೆಂಟ್ ಆಗಿರುವಾಗ ಅದೇ ರೀತಿ ಆಯಿತು. ನನಗೆ ಅವ್ರು ಪಾರ್ಟಿ ಪ್ರೆಸಿಡೆಂಟ್ ಆದರು, ಬೇಡ ನನಗೆ ಒಂದು ಮಿನಿಸ್ಟ್ರಿ ಬೇಕಂತ ಪ್ರೆಸಿಡೆಂಟ್ ಬಿಟ್ಟು ಮಿನಿಸ್ಟ್ರಿ ಬಂದರು ಅವರು. ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.